ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ನೋಡಿ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾನು ಕೆಸೆಟ್ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಷನ್ ತಿಳಿಸುತ್ತಿದ್ದೇನೆ. ನೋಡಿ ಫ್ರೆಂಡ್ಸ್, ಕೆಇ ಡಿಪಾರ್ಟ್ಮೆಂಟಿಂದ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧಿಕಾರ ಅರ್ಹತೆ ಪರೀಕ್ಷೆಗೆ ಸಂಬಂಧಿಸಿದಂತೆ ಅಧಿಸೂಚನೆ ಪ್ರಕಟಿಸಿದ್ದಾರೆ ಫ್ರೆಂಡ್ಸ್. ಅಂದರೆ ಈ ಕೆಇ ಡಿಪಾರ್ಟ್ಮೆಂಟಿಂದ ಕೆಸೆಟ್ಗೆ ಸಂಬಂಧಿಸಿದಂತೆ ಎಕ್ಸಾಮ್ ಆಗಿರ್ತದೆ ಫ್ರೆಂಡ್ಸ್. ಈ ಎಕ್ಸಾಮು ಎಷ್ಟನೇ ತಾರೀಕಿಗೆ ನಡೀತದೆ, ಎಷ್ಟನೇ ತಾರೀಕಿಗೆ ಕೊನೆಗೊಳ್ಳುತ್ತದೆ ಮತ್ತು ಹಾಲ್ ಟಿಕೆಟ್ ಯಾವಾಗ ಬಿಡುತ್ತಾನೆ ಮತ್ತು ಪರೀಕ್ಷಾ ದಿನಾಂಕ ಯಾವಾಗ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸಿದ್ದಾನೆ. ಮತ್ತು ಅದರ ಜೊತೆಗೆ ಪೇಪರ್ 1 ಪೇಪರ್ 2 ಸಂಬಂಧಿಸಿದಂತೆ ಎಷ್ಟು ಅಂಕಗಳನ್ನು ಹೊಂದಿರುತ್ತದೆ ಎಂಬುದನ್ನು ಈ ಅಧಿಸೂಚನೆಯಲ್ಲಿ ಪ್ರಕಟಿಸಿದ್ದಾರೆ. ಮತ್ತು ಇನ್ಕಮ್ ಸರ್ಟಿಫಿಕೇಟ್ಗೆ ಸಂಬಂಧಿಸಿದಂತೆ ಪ್ರಮುಖವಾದಂಥ ವಿಷಯವನ್ನು ತಿಳಿಸಿದ್ದಾರೆ. ಅದರ ಜೊತೆಗೆ ಅರ್ಜಿ ಶುಲ್ಕ, ಅದರದ್ದು ಕ್ಯಾಟಗರೀಸ್ ಮೇಲೆ ಯಾವ ರೀತಿ ಅರ್ಜಿ ಶುಲ್ಕವನ್ನು ವಿಧಿಸಬೇಕು ಮತ್ತು ಶುಲ್ಕವನ್ನು ತುಂಬಬೇಕೆಂಬುದನ್ನು ಈ ಪ್ರಕಟಣೆಯಲ್ಲಿ ಸಂಪೂರ್ಣವಾಗಿ ಕೆಇ ಡಿಪಾರ್ಟ್ಮೆಂಟಿಂದ ಹೊರಡಿಸಲಾದ ಅಧಿಸೂಚನೆ ಆಗಿರುತ್ತದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಅಧಿಸೂಚನೆಯಲ್ಲಿ ಮೊದಲನೇದಾಗಿ ಪರೀಕ್ಷೆ ದಿನಾಂಕ ಯಾವಾಗ ನಡೀತದೆ ಎಂಬುದನ್ನು ತಿಳಿಸಿದ್ದಾನೆ. ಪರೀಕ್ಷೆ ದಿನಾಂಕ 10/8/2026 ನಡೀತದೆ ಅಂತ ಹೇಳಿದ್ದಾನೆ. ಜೊತೆಗೆ ಕೊನೆಗೊಳ್ಳುವಂಥ ಅರ್ಜಿ ಸಲ್ಲಿಸಬೇಕಂತ ಕೊನೆಯ ದಿನಾಂಕ 5/9/2026 ಕೊನೆಗೊಳ್ಳುತ್ತದೆ ಫ್ರೆಂಡ್ಸ್. ನಮಗೆ ಅದರ ಜೊತೆಗೆ ಅಡ್ಮಿಟ್ ಕಾರ್ಡನ್ನು ತಿಳಿಸಿದ್ದಾನೆ. ಅಂದರೆ ಪ್ರವೇಶ ಪತ್ರ, ಹಾಲ್ ಟಿಕೆಟನ್ನು 1/10/2026 ಪ್ರಕಟಣೆ ಆಗುತ್ತದೆ ಅಂತಂದು ಎಲ್ಲಿ ತಿಳಿಸಿದ್ದಾನೆ, ಕೆಇ ವೆಬ್ಸೈಟ್ನಲ್ಲಿ ತಿಳಿಸಿದ್ದಾನೆ. ಅದರ ಜೊತೆಗೆ ಪರೀಕ್ಷೆ ದಿನಾಂಕವನ್ನು ಅವರು ಪ್ರಕಟಿಸಿದ್ದಾರೆ. 11/10/2026 ಪರೀಕ್ಷೆ ದಿನಾಂಕ ಆಗಿರ್ತದೆ ಫ್ರೆಂಡ್ಸ್. ಇದು ಎಕ್ಸಾಮ್ ಡೇಟ್ ಆಗಿರ್ತದೆ ಫ್ರೆಂಡ್ಸ್. ಹಾಗಾಗಿ ಅದರ ಜೊತೆಗೆ ಕೆಇ ಡಿಪಾರ್ಟ್ಮೆಂಟಿಗೆ ನಾವು ಅರ್ಜಿ ಸಲ್ಲಿಸಬೇಕಾದ್ರಂತ ಕೆಇ ವೆಬ್ಸೈಟಿಗೆ ನಾವು ಭೇಟಿ ನೀಡುವ ಮುಖಾಂತರ ಕೆಸೆಟ್ಗೆ ಸಂಬಂಧಿಸಿದಂತೆ ಅಧಿಸೂಚನೆಯಾದಂಥ ಒಂದು ವೆಬ್ಸೈಟ್ ಲಿಂಕನ್ನು ಈ ಕೆಇ ವೆಬ್ಸೈಟ್ನಲ್ಲಿ ಲಿಂಕನ್ನು ಬಿಡುಗಡೆ ಮಾಡಿದ್ದಾರೆ. ಅಲ್ಲಿ ನಾವು ಹೋಗಿ ಕೆಸೆಟ್ಗೆ ಅರ್ಜಿ ಸಲ್ಲಿಸಬೇಕಾಗಿರ್ತದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅರ್ಜಿ ಪ್ರಾರಂಭವಾದಂಥ ದಿನಾಂಕ 10ನೇ ತಾರೀಕು, ಕೊನೆಗೊಳ್ಳುವಂಥ ದಿನಾಂಕ 5/9, ಅರ್ಜಿ ಸಲ್ಲಿಸುವಂಥ ದಿನಾಂಕ 6/9/2026 ಕೊನೆ ಪಾವತಿಸಬೇಕಾಗಿರುವಂಥ ಶುಲ್ಕವಾಗಿರ್ತದೆ ಫ್ರೆಂಡ್ಸ್. ಅದರ ಜೊತೆಗೆ ಹಾಲ್ ಟಿಕೆಟ್ ದಿನಾಂಕ 1/10/2026 ಪ್ರಕಟಿಸುತ್ತಾನಂತ ಹೇಳಿದ್ದಾನೆ. ಪರೀಕ್ಷೆ ಎಕ್ಸಾಮ್ ಡೇಟು 11/10/2026 ತಿಳಿಸಿದ್ದಾನೆ. ಎಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಫ್ರೆಂಡ್ಸ್, ಕೆಇ ವೆಬ್ಸೈಟಿಗೆ ಹೋಗಿ ಈ ವೆಬ್ಸೈಟನ್ನು ನಾವು ಪ್ರವೇಶಿಸುವ ಮೂಲಕ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅರ್ಜಿ ಸಲ್ಲಿಸಬೇಕಾದರೆ, ಅರ್ಜಿಯನ್ನು ಭರ್ತಿ ಮಾಡಬೇಕಾದರೆ ಸಂಪೂರ್ಣವಾದಂತಹ ಸೂಚನೆಗಳನ್ನು ತಿಳಿದುಕೊಂಡು ನಾವು ಅರ್ಜಿ ಸಲ್ಲಿಸಬೇಕಾಗುತ್ತದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವರು 37 ಸಬ್ಜೆಕ್ಟಿಗೆ ವಿಷಯಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆಗಳಿಗೆ ಕೇಂದ್ರಗಳ ವಿವರಗಳನ್ನು 7 ಪುಟಗಳಲ್ಲಿ ಪ್ರಕಟಿಸಿದ್ದಾರಂತೆ. 37 ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಆಗಿರ್ತದೆ ಫ್ರೆಂಡ್ಸ್. ಅದರ ಜೊತೆಗೆ ಕಾಸ್ಟ್ಗೆ ಸಂಬಂಧಿಸಿದಂತೆ PW ಅಂದರೆ ವಿಶೇಷಚೇತನ ಅಂಗವಿಕಲರಿಗೆ ಸಂಬಂಧಿಸಿದಂತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, SC ST ಸಂಬಂಧಿಸಿದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸುವಂಥ ದಿನಾಂಕ, ಅವರಿಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಅದರ ಜೊತೆ ಯಾವ ರೀತಿ ಅರ್ಜಿ ಶುಲ್ಕವನ್ನು ಅಮೌಂಟನ್ನು ಪಾವತಿಸಬೇಕು ಎಂಬುದನ್ನು ವಿಶೇಷವಾಗಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅದರ ಜೊತೆಗೆ ನಾವು ಈ ಫಲಿತಾಂಶವನ್ನು ಪ್ರಕಟಿಸಿದ ದಿನಾಂಕದಿಂದ ವರ್ಷದೊಳಗೆ ಸ್ನಾತಕೋತ್ತರ ಪದವಿಯನ್ನು ಸಲ್ಲಿಸಿದ್ದಾರೆ. ಅಂದರೆ ಫ್ರೆಂಡ್ಸ್, ಅರ್ಜಿ ಈಗ ಅಪಿಯರಿಂಗ್ ಇರುವಂಥ ಸ್ಟೂಡೆಂಟ್ಸ್ಗಳು ಮತ್ತು ಅಪಿಯರಿಂಗ್ ಇರಲಾದಂಥ ಸ್ಟೂಡೆಂಟ್ಸ್ಗಳು ಎರಡೂ ವಿದ್ಯಾರ್ಥಿಗಳು ಈ ಕೆಸೆಟ್ಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆ ಕಾಸ್ಟ್ಗೆ ಸಂಬಂಧಿಸಿದಂತೆ ಅರ್ಜಿ ಶುಲ್ಕವನ್ನು ಪ್ರಕಟಿಸಿದ್ದಾರೆ. ಜನರಲ್ ಅಭ್ಯರ್ಥಿಗಳಿಗೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 750 ರೂಪಾಯಿ ಹೇಳಿದ್ದಾರೆ. 750 ರೂಪೀಸ್ ಹೇಳಿದ್ದಾನೆ. 2A 2B 3A 3B ಅಂತ ಹೇಳಿದ್ದಾನೆ ಫ್ರೆಂಡ್ಸ್. ಅದರ ಜೊತೆಗೆ SC SC ST, ಅದರ ಜೊತೆಗೆ PW ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಹೇಳಿದ್ದಾನೆ ಫ್ರೆಂಡ್ಸ್. ಸಾಮಾನ್ಯ ಅಭ್ಯರ್ಥಿಗಳಿಗೆ 750 ಆದರೆ ವಿಶೇಷ ಆದಂಥ ಅಭ್ಯರ್ಥಿಗಳಿಗೆ 500 ರೂಪಾಯಿಯನ್ನು ಅರ್ಜಿ ಸಲ್ಲಿಸುವಂಥ ಶುಲ್ಕವಾಗಿರ್ತದೆ ಫ್ರೆಂಡ್ಸ್. ಅದರ ಜೊತೆಗೆ ಅರ್ಜಿ ಸಲ್ಲಿಸಬೇಕಾದಂಥ ಕೊನೆಯ ದಿನಾಂಕ ಮತ್ತು ಓಪನ್ ಆಗುವಂಥ ದಿನಾಂಕನ ಎರಡನ್ನೂ ಮೊದಲನೇ ಪೇಜಿನಲ್ಲಿ ತಿಳಿಸಿದ್ದೇನೆ. ಅದರ ಜೊತೆಗೆ ನೋಡಿ ಫ್ರೆಂಡ್ಸ್, ಪರೀಕ್ಷೆ
ಯಾವ ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ನೋಡಿ ಫ್ರೆಂಡ್ಸ್, ಜನರಲ್ ಪೇಪರ್ ಒಂದನೇದು ಜನರಲ್ ಪೇಪರ್ ಆಗಿರ್ತದೆ. ಇದರಲ್ಲಿ 50 ಕ್ವಶನ್ಗಳಿಗೆ 1 ಕ್ವಶನ್ಗೆ 2 ಮಾರ್ಕಸ್ ಅಂತೆ 100 ಮಾರ್ಕಸ್ಗೆ ಮೊದಲನೇ ಪೇಪರ್ ಆಗಿರ್ತದೆ. ಅದರ ಜೊತೆಗೆ ಸ್ಪೆಸಿಫಿಕ್ ಪೇಪರ್ ಎರಡನೇ ಪೇಪರ್ ಆಗಿರ್ತದೆ ಫ್ರೆಂಡ್ಸ್. ಆಯಾ ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ಟೋಟಲ್ 100 ಕ್ವಶನ್ ಇರುತ್ತದೆ ಫ್ರೆಂಡ್ಸ್. 1 ಕ್ವಶನ್ಗೆ 2 ಅಂಕ ಆದರೆ ಟೋಟಲ್ 200 ಮಾರ್ಕಸ್ ಆಗಿರ್ತದೆ ಫ್ರೆಂಡ್ಸ್. 300 ಅಂಕಗಳಿಗೆ ಸಂಬಂಧಿಸಿದಂತೆ ಈ ಎಕ್ಸಾಮ್ ನಡೆಯುತ್ತದೆ ಫ್ರೆಂಡ್ಸ್. ಹಾಗಾಗಿ ಈ ಇನ್ಫಾರ್ಮೇಷನ್ ತಿಳಿಸಿದ್ದೇನೆ. ಒಟ್ಟು 3 ಗಂಟೆಗಳ ಕಾಲ ಎಕ್ಸಾಮ್ ನಡೀತಿರ್ತದೆ ಫ್ರೆಂಡ್ಸ್. ಅದರ ಜೊತೆಗೆ ಆಯಾ ಮೊದಲನೇ ಪತ್ರಿಕೆ ಸಂಬಂಧಿಸಿದ ಜನರಲ್ ಪೇಪರ್ ಆಗಿರ್ತದೆ, ಎರಡನೇ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್ ಆಗಿರ್ತದೆ. ಅದರ ಜೊತೆಗೆ ನೋಡಿ ಫ್ರೆಂಡ್ಸ್, ಈ ಕೆಸೆಟ್ ಎಕ್ಸಾಮ್ ಪಾಸ್ ಆಗುವುದರ ಜೊತೆಗೆ ನಾವು ಜಾಬನ್ನು ಪಡೆದುಕೊಂಡಿದ್ದೀವಿ ಅಂತ ಏನಿಲ್ಲ ಫ್ರೆಂಡ್ಸ್. ಇದೊಂದು ಎಲಿಜಿಬಿಲಿಟಿ ಅಂದರೆ ಕ್ವಾಲಿಫಿಕೇಷನ್. ಎಲಿಜಿಬಿಲಿಟಿ ಅಂದರೆ ನೆಕ್ಸ್ಟ್ ಬರುವಂತಹ ಅಸಿಸ್ಟೆಂಟ್ ಪ್ರೊಫೆಸರಿಗೆ ನಾವು ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಪಡೆದುಕೊಳ್ಳುತ್ತೇವೆ. ಹಾಗಾಗಿ ಇದೊಂದು ಅರ್ಹತೆ ಪರೀಕ್ಷೆ ಪತ್ರಿಕೆ ಆಗಿರ್ತದೆ ಫ್ರೆಂಡ್ಸ್. ಅದರ ಜೊತೆಗೆ ನೋಡಿ ಫ್ರೆಂಡ್ಸ್, 37 ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ಟೋಟಲ್ಲು 37 ಸಬ್ಜೆಕ್ಟ್ ಆಯಾ ವಿಷಯವಾರು ಕೋಡ್ ಸಂಬಂಧಿಸಿದಂತೆ ಅನೌನ್ಸ್ ಮಾಡಬೇಕಾಗಿರ್ತದೆ ಫ್ರೆಂಡ್ಸ್. ವಾಣಿಜ್ಯಶಾಸ್ತ್ರ ವಿಷಯದ ಕೋಡ್ ಒಂದಾಗಿರ್ತದೆ. ಅದರ ಜೊತೆಗೆ ಪತ್ರಿಕೆ ಯಾವ ಭಾಷೆಯಲ್ಲಿರುತ್ತೆ, ಒಂದು ಕನ್ನಡ ಮತ್ತು ಒಂದು ಇಂಗ್ಲೀಷ್ ಆಂಗ್ಲ ಭಾಷೆಯಲ್ಲಿ ಇರ್ತದೆ ಅಂತ ಹೇಳಿದ್ದಾನೆ. ಸಂಪೂರ್ಣವಾಗಿ ವಿವರಣೆಯನ್ನು ತಿಳಿಸಿದ್ದಾನೆ. ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಸಂಬಂಧಿಸಿದಂತೆ ವಿವಾಹಿತ ಮತ್ತು ಅವಿವಾಹಿತ ಅಭ್ಯರ್ಥಿ ಸ್ಟೂಡೆಂಟ್ಸ್ಗಳಿಗೆ ಸಂಬಂಧಿಸಿದಂತೆ ವಿವಾಹಿತವಾದಂಥ ಅಭ್ಯರ್ಥಿಗಳು, ಇಲ್ಲಿ ಲೇಡೀಸ್ ಅಭ್ಯರ್ಥಿಗಳು ಗಂಡನ ಪತಿ ಹೆಸರಿನಲ್ಲಿ ಇನ್ಕಮ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅವಿವಾಹಿತವಾದಂಥ ಸ್ಟೂಡೆಂಟ್ಸ್ಗಳು ಕುಟುಂಬದ ಒಟ್ಟು ಆದಾಯದ ಪರಿಗಣಿಸಿ ನಾವು ಇನ್ಕಮ್ ಸರ್ಟಿಫಿಕೇಟನ್ನು ಪಡೆದುಕೊಳ್ಳಬೇಕಾಗುತ್ತದೆ ಫ್ರೆಂಡ್ಸ್. ಪ್ರಮುಖವಾದಂಥ ಇನ್ಫಾರ್ಮೇಷನ್ ತಿಳಿಸಿದ್ದಾನೆ. ಅದರ ಜೊತೆಗೆ ಪತ್ರಿಕೆಗಳು ಯಾವ ರೀತಿ ಇರುತ್ತದೆ ಅಂತ ಎಂಬುದನ್ನು ತಿಳಿಸಿದ್ದಾನೆ. ಅದರ ಜೊತೆಗೆ ಪ್ರಾರಂಭವಾದಂಥ ಕೊನೆಗೊಳ್ಳುವಂಥ ದಿನಾಂಕ ಸಂಪೂರ್ಣವಾಗಿ ವಿವರಣೆಯನ್ನು ನೀಡಿದ್ದಾನೆ ಫ್ರೆಂಡ್ಸ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE ಡಿಪಾರ್ಟ್ಮೆಂಟು. ಅದರ ಜೊತೆಗೆ ನೋಡಿ ಫ್ರೆಂಡ್ಸ್, ನಾನು ಈಗಾಗಲೇ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ KCETಗೆ ಸಂಬಂಧಿಸಿದಂತೆ ಕ್ವಶನ್ ಪೇಪರ್ಗಳ ಜೊತೆಗೆ